ಎಲ್ಲರಿಗೂ ನಮಸ್ಕಾರಗಳು. ನಾನು Prof.P.M.Chougala, ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ S.P.M.H.G.S ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಮಧುಭಾವಿ. ಆತ್ಮೀಯರೇ, 15 ಅಂಕಗಳಿಗಾಗಿ ಈ ವೆಚ್ಚದ ಕುರಿತಾಗಿ ಹೇಗೆ ಪ್ರಶ್ನೆಯನ್ನು ಬಿಡಿಸಬೇಕು ಅನ್ನೋದನ್ನು ಕುರಿತಾಗಿ ಇವತ್ತು ಚರ್ಚೆ ಮಾಡೋಣ. ಸೊ ಇಲ್ಲೇನಪ್ಪ ಅಂತಂದರೆ ಪ್ರಶ್ನೆ ಸಂಖ್ಯೆ 10 ಅವಲೋಕನ ಮಾಡಲಾಗಿ, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಕಾರ ಇಲ್ಲೇನಪ್ಪ ಅಂತಂದರೆ ಒಂದು ಸೆಕ್ಷನ್ ಎ ಮತ್ತು ಬಿ ಅಥವಾ ಎ ಮತ್ತು ಬಿ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಇನ್ ಕ್ವೆಶನ್ ನಂಬರ್ 10 ದೇ ಮೇಡ್ ಎ ಆ್ಯಂಡ್ ಬಿ divisions. So A asks, or the question A asked for 7 marks, that is give the meaning of TC, FC, AFC, VC, AVC, AC and MC. ಅಥವಾ ಒಟ್ಟು ವೆಚ್ಚ, ಸ್ಥಿರ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಅಂಚಿನ ವೆಚ್ಚಗಳ ಅರ್ಥ ಕೊಡಿರಿ ಅಂಥೇಳಿ 7 ಅಂಕಗಳಿಗಾಗಿ ಕೇಳಿದ್ದಾರೆ. ಹಾಗೆಯೇ ಬಿ ಎ ಅವಲೋಕನ ಮಾಡಿದರೆ ಈ ಬಿ ಪ್ರಶ್ನೆಯಲ್ಲಿ ಏನಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಎಫ್ ಸಿ ಆ್ಯಂಡ್ ಎ ವಿ ಸಿ ಎ ಸಿ ಆ್ಯಂಡ್ ಎಮ್ ಸಿ ಫ್ರಾಮ್ ದಿ ಫಾಲೋವಿಂಗ್ ಡಾಟಾ. ಕೆಳಗಿನ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸ್ಥಿರ ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ ಮತ್ತು ಅಂಚಿನ ವೆಚ್ಚಗಳ ಲೆಕ್ಕಾಚಾರ ಮಾಡಿ ಅಥವಾ ಲೆಕ್ಕ ಮಾಡಿರಿ ಅಂಥೇಳಿ 8 ಅಂಕಗಳಿಗಾಗಿ ಕೇಳಿದ್ದಾರೆ. ಹಾಗೆಯೇ ಇಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪಟ್ಟಿಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಪಟ್ಟಿಯಲ್ಲಿ ಔಟ್ಪುಟ್ ಇನ್ ಯೂನಿಟ್ಸ್ ಅಥವಾ ಘಟಕಗಳಲ್ಲಿ ಒಂದು ಉತ್ಪಾದನೆಯನ್ನು ಅಥವಾ ಉತ್ಪಾದನೆ ಪ್ರಮಾಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ 0, 1, 2, 3, 4, 5, 6 and then total cost, ಒಟ್ಟು ವೆಚ್ಚ ರೂಪಾಯಿಗಳಲ್ಲಿ ಮೆಜರ್ ಇನ್ ಟರ್ಮ್ಸ್ ಆಫ್ ರುಪೀಸ್ 250, 300, 410, 460, 500, 560, 640. So by considering these data into mind, and we have to be move ahead how to solve it. Okay, solution ಅಥವಾ ಪರಿಹಾರ. Then here first mention A, meaning of TC, FC, AFC, VC, AVC, AC and MC. Okay, so first of all that is meaning of TC, total cost. Okay, in economics the total cost is the sum of all costs incurred by a firm in producing a certain level of output. ಅಥವಾ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಲು ತಗಲುವ ಎಲ್ಲ ರೀತಿಯ ವೆಚ್ಚಗಳನ್ನು ಒಟ್ಟು ವೆಚ್ಚ ಎಂದು ಕರೆಯಲಾಗುತ್ತದೆ. ಹೆನ್ಸ್ ವಿ ಕ್ಯಾನ್ ಅಪ್ಲೈ ದಿಸ್ ಇಕ್ವೇಷನ್ ಟು ಫೈಂಡ್ TC, that is TC equals to TFC plus TVC. And then here the next aspect is meaning of FC, fixed cost. Those costs which does not change with output called as ಫಿಕ್ಸ್ಡ್ ಕಾಸ್ಟ್. ಅಥವಾ ಸ್ಥಿರ ವೆಚ್ಚದ ಅರ್ಥ ಅಂತಂತಂದರೆ ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನು ಸ್ಥಿರ ವೆಚ್ಚ ಎಂದು ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್, ದಿ ರೆಂಟ್ ಮೇಡ್ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಷಿನರೀಸ್ ಆ್ಯಂಡ್ ದಿ equipments and interest for invested capital and payment towards the permanent staff, that is managers, etc. Okay, ಆದ್ದರಿಂದ ಭೂಮಿ, ಕಟ್ಟಡಗಳು, ಯಂತ್ರಗಳು, ಸಲಕರಣೆಗಳು ಮತ್ತು ಹೂಡಿರ್ತಕ್ಕಂಥ ಬಂಡವಾಳದಕ್ಕೆ ಕೊಟ್ಟತಕ್ಕಂತಹ ಬಡ್ಡಿ, ಆಮೇಲೆ ವ್ಯವಸ್ಥಾಪಕರ ವೇತನ, ಇವೆಲ್ಲ ಏನಪ್ಪ ಅಂದ್ರೆ ಸ್ಥಿರ ವೆಚ್ಚದೊಳಗೆ ಬರುತ್ತವೆ. ಹಾಗೆಯೇ ನೆಕ್ಸ್ಟ್ ಅಸ್ಪೆಕ್ಟ್ ಈಸ್ ಮೀನಿಂಗ್ ಆಫ್ AFC, ಅವರೇಜ್ ಫಿಕ್ಸ್ಡ್ ಕಾಸ್ಟ್. ದಿ ಅವರೇಜ್ ಫಿಕ್ಸ್ಡ್ ಕಾಸ್ಟ್ or AFC is the fixed cost which does not change with the change in the some number of goods and services produced by a company. ಅಥವಾ ಸರಾಸರಿ ಸ್ಥಿರ ವೆಚ್ಚ ಅಂತಂತಂದರೆ ಯಾವ ವೆಚ್ಚವು ಸರಕು ಮತ್ತು ಸೇವೆಗಳ ಉತ್ಪಾದನೆಯೊಂದಿಗೆ ಬದಲಾಗುವುದಿಲ್ಲವೋ ಅಂತಹ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಸಮೀಕರಣವನ್ನು ಇಲ್ಲಿ ಉಪಯೋಗ ಮಾಡಿಕೊಳ್ಬೋದು. ದಟ್ ಈಸ್ AFC ಈಕ್ವಲ್ಸ್ ಟು FC ಡಿವೈಡೆಡ್ ಬೈ Q. ಆ್ಯಂಡ್ ದೆನ್ ಹಿಯರ್ next aspect is meaning of VC, variable cost.
ವೇರಿಯಬಲ್ costs increase or decrease depending on a company's production value. They rise as production increases and they fall as production decreases. For example, variable costs include the cost of raw materials and packaging etc. ಅಥವಾ ಬದಲಾಗುವ ವೆಚ್ಚ ಅಂತಂತಂದರೆ ಇಲ್ಲಿ ಉತ್ಪಾದನೆ ಏರಿಳಿತಗಳೊಂದಿಗೆ ಏರಿಳಿತಕ್ಕೆ ಒಳಗಾಗ್ತಕ್ಕಂತಹ ವೆಚ್ಚವನ್ನು ಬದಲಾಗುವ ವೆಚ್ಚ ಅಂತ ಹೇಳಿ ನಾವು ಕರಿತೀವಿ. ಆದ್ದರಿಂದ VC ಈಕ್ವಲ್ಸ್ ಟು TC ಪ್ಲಸ್ FC. ಈ ಸೂತ್ರವನ್ನು ಅನುಸರಣೆ ಮಾಡೋದರ ಮೂಲಕವಾಗಿ ನಾವೇನಪ್ಪ ಅಂತಂದರೆ ಈ ಬದಲಾಗುವ ವೆಚ್ಚವನ್ನು ಕಂಡುಹಿಡಿಬೋದು. ಆ್ಯಂಡ್ ದೆನ್ ದಿ ಮೀನಿಂಗ್ ಆಫ್ AVC, ಅವರೇಜ್ ವೇರಿಯಬಲ್ ಕಾಸ್ಟ್. ಅವರೇಜ್ ವೇರಿಯಬಲ್ ಕಾಸ್ಟ್ ಈಸ್ ಅ firm's variable costs made on especially labor, electricity etc. divided by the quantity of output produced. Variable costs are those costs which vary with the output level. ಅಥವಾ ಸರಾಸರಿ ಬದಲಾಗುವ ವೆಚ್ಚ ಅಂತಂತಂದರೆ ಉತ್ಪಾದನೆ ಏರಿಳಿತಗಳೊಂದಿಗೆ ಬದಲಾಗುವ ವೆಚ್ಚವಾಗಿದೆ. ಉದಾಹರಣೆಗೆ ಕಾರ್ಮಿಕರ ಕೂಲಿ, ವಿದ್ಯುತ್ ಬಿಲ್ಲು ಮುಂತಾದವುಗಳು. ಆ್ಯಂಡ್ ಟು ಐಡೆಂಟಿಫೈ ಸಚ್ ಕೈಂಡ್ ಆಫ್ ದಿ ಕಾಸ್ಟ್ ವಿ ಹ್ಯಾವ್ ಟು ಅಪ್ಲೈ ದಿಸ್ ಇಕ್ವೇಷನ್, ದಟ್ ಈಸ್ AVC ಈಕ್ವಲ್ಸ್ ಟು VC ಡಿವೈಡೆಡ್ ಬೈ Q. And the next aspect is meaning of AC, average cost. That is average cost of production is the cost of production divided by number of units produced. ಅಥವಾ ಸರಾಸರಿ ವೆಚ್ಚ ಅಂತಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ಪ್ರತಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಥವಾ ಸರಾಸರಿ ವೆಚ್ಚ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಅವರೇಜ್ ಕಾಸ್ಟ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಈ ಸೂತ್ರವನ್ನು ಅನುಸರಣೆ ಮಾಡೋದ್ರ ಮೂಲಕವಾಗಿ ನಾವು ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬಹುದು. ಆ್ಯಂಡ್ ದೆನ್ ಮೀನಿಂಗ್ ಆಫ್ ಮಾರ್ಜಿನಲ್ ಕಾಸ್ಟ್. ದೆನ್ ಹಿಯರ್ ದಿ ಮಾರ್ಜಿನಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ದಿ change in total production cost that comes from making or producing one additional unit. ಅಥವಾ ಸೀಮಾಂತ ವೆಚ್ಚದ ಅರ್ಥ ಅಂತಂತಂದರೆ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ತಗಲುವ ವೆಚ್ಚವನ್ನು ಸೀಮಾಂತ ವೆಚ್ಚ ಎಂದು ಕರೆಯಲಾಗುತ್ತದೆ. ವಿ ಕ್ಯಾನ್ ಅಪ್ಲೈ ದಿಸ್ ಇಕ್ವೇಷನ್, ದಟ್ ಈಸ್ ಮಾರ್ಜಿನಲ್ ಕಾಸ್ಟ್ ಆಫ್ ಎನ್ ಪ್ರಾಡಕ್ಟ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಆಫ್ ಎನ್ ಪ್ರಾಡಕ್ಟ್ ಮೈನಸ್ TC n minus 1, or simply marginal cost equals to new total cost minus old total cost. Okay, then just once again you can just we have completed the answer for A question, and now we have to prepare answer for B, and that is you can observe these data to solve B question. It means calculation of FC, AFC, VC, AVC, AC and MC. These are the data are given here, and according to these data and based on these data we have to prepare the following tabulation or calculation. Okay, so here friends, while calculating the various costs, we have to be consider the following formalities. So here one side, at the left side we have to put the output in units already given in this question paper, output in units, and here we have put here 0 to 6, and TC also given, total cost also given 252, and that is 640. So accordingly we have set here, and then here ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಈ ಎರಡು ಕಾಲಮ್ನಲ್ಲಿರ್ತಕ್ಕಂಥ ಯಾವುದು ಈ ಒಂದು ನೋಡಿ ಉತ್ಪನ್ನ ಘಟಕಗಳ ಸಂಖ್ಯೆಯನ್ನು ಅಥವಾ ಉತ್ಪಾದಿತ ಘಟಕಗಳ ಸಂಖ್ಯೆಯನ್ನು ಏನಪ್ಪ ಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು, ಅವುಗಳನ್ನು ಅದೇ ಪಟ್ಟಿಯಲ್ಲಿ ಬರೀತಕ್ಕಂಥದ್ದು. ಹಾಗೆಯೇ ಒಟ್ಟು ವೆಚ್ಚವನ್ನು ಕೂಡ ಹೇಗೆ ಕ್ರಮಾನುಗತವಾಗಿ ಕೊಟ್ಟಿದ್ದಾರೋ ಹಾಗೆಯೇ ಇಲ್ಲಿ ಬರ್ಕೊಳ್ತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು. ಆಮೇಲೆ ಏನಪ್ಪ ಅಂತಂದರೆ ಮುಂದಿನ ಅಂಶ FC ಯನ್ನು ಕಂಡುಹಿಡಿತಕ್ಕಂಥದ್ದು. FC ಕಂಡುಹಿಡಬೇಕು ಅಂತಂತಂದರೆ ಇಲ್ಲಿ ಉದ್ಯಮದ ಅಥವಾ ಕಂಪನಿಯ ಅಥವಾ ಒಂದು ಕೈಗಾರಿಕೆಯ
ಪ್ರಾಥಮಿಕವಾಗಿರ್ತಕ್ಕಂತಹ ಹೂಡಿಕೆ ಅಂತ ಹೇಳಿ ಕರಿಬೋದು, ಮೂಲ ಹೂಡಿಕೆ ಅಂತ ಹೇಳಿ ಕರಿಬಹುದು. ಅಂದರೆ ಇದು ಬದಲಾಗದೇ ಇರತಕ್ಕಂತಹ ಒಂದು ಹೂಡಿಕೆ, ಅಂದರೆ ಉತ್ಪಾದನೆಯ ಏರಿಳಿತಗಳಿಗೆ ಒಳಗಾಗದೇ ಇರತಕ್ಕಂತಹ ವೆಚ್ಚ ಇದು ಸ್ಥಿರ ವೆಚ್ಚ ಆಗಿರುತ್ತದೆ. ಆದ್ದರಿಂದ ಮೂಲ ಪ್ರಮಾಣದಲ್ಲಿ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಏನು ಹೂಡಿಕೆ ಮಾಡಿರ್ತಾನೆ ಉದ್ಯಮ, ಆ ಒಂದು ಹೂಡಿಕೆ ಏನೇನಪ್ಪ ಅಂತಂದರೆ ಇಲ್ಲಿ ಯಾವತ್ತೂ ಅಂದರೆ ಎಲ್ಲ ಸ್ತರದ ಉತ್ಪಾದನೆಯಲ್ಲಿ ಯಥೇಚ್ಛವಾಗಿ ಅಷ್ಟೇ ಇಟ್ಕೊಳ್ತಕ್ಕಂಥದ್ದು ನಾವು ಕಂಡುಕೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ದಿ ಫಿಕ್ಸ್ಡ್ ಕಾಸ್ಟ್ ರಿಮೇನ್ಸ್ fixed, which does not change accordingly increase or decrease in production. Hence here the initial investment when the company or the industry or the firm or the plant started its production process, that with 250 and we have to fix around all the production stages, that is 250 remains same. Okay, so now you got what? FC. And we have to move next aspect, that is variable cost. To find out variable cost, here I have I have put here the equation, that is TC minus FC. Simply TC is there and FC is there. To find out variable cost, that is 250 minus 250, that is 0, and 300 minus 250, that is 50, and 410 minus 250, that is 160, 460 minus 250, that is 210, and 500 minus 250, that is 250, 560 minus 250, that is 310, and 640 minus 250 equals to 390. So you got what? ವೇರಿಯಬಲ್ ಕಾಸ್ಟ್. ಅಂದರೆ ಬದಲಾಗುವ ವೆಚ್ಚವನ್ನು ನೀವು ಕಂಡುಹಿಡಬೇಕು ಅಂತಂದರೆ ಒಟ್ಟು ವೆಚ್ಚ ಮೈನಸ್ ಸ್ಥಿರ ವೆಚ್ಚ ಇಲ್ಲಿದ್ದಾವೆ. ಇದು ಒಟ್ಟು ವೆಚ್ಚ, ಇದು ಸ್ಥಿರ ವೆಚ್ಚ. ಸೊ ಇವುಗಳಲ್ಲಿ ಏನಪ್ಪ ಅಂತಂದರೆ ಒಂದು ಒಟ್ಟು ವೆಚ್ಚದಲ್ಲಿ ಸ್ಥಿರ ವೆಚ್ಚಗಳನ್ನು ಕಳೆದಾಗ ನಮಗೆ ಬದಲಾಗ್ತಕ್ಕಂಥ ವೆಚ್ಚ ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ಆ್ಯಂಡ್ ದೆನ್ ಹಿಯರ್ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಸರಾಸರಿ ಸ್ಥಿರ ವೆಚ್ಚ ಅಂತೇಳಿ ಕರಿತೀವಿ. ಟು ಫೈಂಡ್ ಔಟ್ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ವಿ ಹ್ಯಾವ್ ಟು ಅಪ್ಲೈ ದಿಸ್ ಇಕ್ವೇಷನ್, ದಟ್ ಈಸ್ FC divided by Q. Here is FC. FC is here fixed cost divided by number of units produced. So these are the number of units produced. This is Q. ಇಲ್ಲಿ ಏನಪ್ಪ ಅಂತಂದರೆ AFC ಅನ್ನು ಕಂಡುಹಿಡಲಿಕ್ಕೆ ನಾವೇನಪ್ಪ ಅಂತಂದರೆ ಸ್ಥಿರ ವೆಚ್ಚ ಡಿವೈಡೆಡ್ ಬೈ ಉತ್ಪಾದಿತ ಘಟಕಗಳ ಸಂಖ್ಯೆಯನ್ನು ಮಾಡಿದಾಗ ನಮಗೇನಪ್ಪ ಅಂತಂದರೆ ಇಲ್ಲಿ FC ಸಿಗ್ತದೆ. ಆ್ಯಂಡ್ ದೆನ್ ಹಿಯರ್ 250 that is 250 divided by 0, that become 0, and 250 divided by 1 become 250, and 250 divided by 2 become 125, and 250 divided by 3 become 83.33, and 250 divided by 4 that is become 62.5, 250 divided by 5 become 50, and 250 divided by 6 become 41.66. So now you got what? AFC. It means ನಾವು ಈಗೇನು ಪಡ್ಕೊಂಡಿವಿ, ಸರಾಸರಿ ಸ್ಥಿರ ವೆಚ್ಚವನ್ನು ಪಡ್ಕೊಂಡಿವಿ. And now I have to move next aspect, that is AVC. So here ಅವರೇಜ್ ವೇರಿಯಬಲ್ ಕಾಸ್ಟ್ ಅಥವಾ ಸರಾಸರಿ ಬದಲಾಗುವ ವೆಚ್ಚ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಟು ಬಿ ಆಪ್ಟೆಡ್ ಬೈ ಎಂಪ್ಲಾಯಿಂಗ್ ದಿಸ್ ಇಕ್ವೇಷನ್, ದಟ್ ಈಸ್ VC divided by Q. Where is VC? Here it is a VC and divided by Q. This is Q, number of or the output in units, number of units manufactured, that is Q. Okay, so here AVC. So here VC divided by Q. Okay, 0 divided by 0 become 0, and 50 divided by 1, that is 50, and 160 divided by 2, that is 80, and 210 divided by 3, that is 70, and 250 divided by 4, that is 62.5, 310 divided by 5, that is 62, and 390 divided by 6, that is 65. Okay, now we got average variable cost. ಈಗ ನಮಗೇನು ಸಿಕ್ತಪ್ಪ ಅಂತಂದರೆ ಸರಾಸರಿ ಬದಲಾಗುವ ವೆಚ್ಚ ಅಂಥೇಳಿ ಎಷ್ಟು ಅನ್ನೋದು ಗೊತ್ತಾಯಿತು. ಆಮೇಲೆ ಮುಂದುವರೆದೇನಪ್ಪ ಅಂತಂದರೆ ಸರಾಸರಿ ವೆಚ್ಚ ಆರ್ ಅವರೇಜ್ ಕಾಸ್ಟ್. ಸೊ to find the average cost. Popularly this equation also utilized to identify AC. It means that AC equals to TC divided by Q, or you can apply this equation, that is AFC plus AVC.
So both are you can apply both the equations and the result will be same. So here ಅಂದರೆ ನೀವು ಇದರಲ್ಲಿ ಅಂದರೆ AFC ಪ್ಲಸ್ AVC ಈ ಸೂತ್ರವನ್ನು ಕೂಡ ಮಾಡಬಹುದು ಬಳಕೆ, ಅಥವಾ ಇಲ್ಲಿ TC ಡಿವೈಡೆಡ್ ಬೈ Q ಈ ಸೂತ್ರವನ್ನು ಕೂಡ ಉಪಯೋಗ ಮಾಡಿಕೊಂಡು ನೀವೇನಪ್ಪ ಅಂತಂದರೆ AC ಅಥವಾ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬಹುದು. ಸೊ ಐ ಕ್ಯಾನ್ ಅಪ್ಲೈ this equation, this second equation, that is 250 divided by 0 become 0, 300 divided by 1 300, and 410 divided by 2 that is 250, and 460 divided by 3 that become 153.33, and 500 divided by 4 become 125, 560 divided by 5 become 112, and 640 divided by 6 that is 106.66. So now we got what? Average cost. Okay friends, now we have to move next aspect, that is final aspect and most important one, that is marginal cost. It is one of the most important popular measuring rod in the field of economic literary work, that is marginal cost. Unless to identify the marginal cost, the firm will not be able to identify its growth rate and its either it is going on loss or profit. So the identifying the marginal cost is most important aspect. Hence we can apply this following equation. It is very simplest aspect, that is new total cost minus old total cost, or you can apply this equation, that is TCN minus TCN minus 1. So this is you can apply this equation. So you can either you can apply the first one. Okay, so the new total cost, where is total cost? Here is the total cost, new total cost minus old total cost. So see here, initially 250 minus 250 we have to be considered, because initially the firm it has invested 250, and that is become initial cost and become the 0. ಗಾಟ್ ಇಟ್. ಯಾಕಂತಂದರೆ ಪ್ರಾರಂಭದಲ್ಲಿ ಹೂಡಿಕೆ 250 ಆಗಿದೆ. ಹೀಗಿದ್ದಾಗ ಏನಪ್ಪ ಅಂತಂದರೆ ಸೀಮಾಂತ ವೆಚ್ಚ ಯಾವಾಗ ಪ್ರಾರಂಭ ಆಗ್ತದೆ, ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಬೇಕಂದಾಗ, ಅಂದರೆ ಇಲ್ಲಿ ಶೂನ್ಯದಿಂದ 1ಕ್ಕೆ ಹೋದಾಗ ಅಲ್ಲಿ ಏನಾಗ್ತದೆ, ಹೆಚ್ಚುವರಿ ವೆಚ್ಚ ಉತ್ಪಾದನೆ ಅಥವಾ ಉತ್ಪನ್ನ ಆಗ್ತದೆ. ಹೆಚ್ಚುವರಿ ವೆಚ್ಚ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಪ್ರಾರಂಭದಲ್ಲಿ ಶೂನ್ಯ ಆಗಿರ್ತದೆ. ದೆನ್ ವಿ ವಿಲ್ ಬಿ ಕನ್ಸಿಡರ್ ದಟ್ ಇಸ್ 300 minus 250 become 50, and 410 minus 300 become 110, and 460 minus 410, so now you got what, 50, and then 500 minus 460, now you got 40, and 560 minus 500, that you got 60, and 640 minus 560, now you got what, 80. So this is the procedure to calculate various types of costs, and most important to identify in the especially in the measurement of the growth rate of the firm or the industry, how it is going on profitably, either with loss, whatever the growth rate, that is to be identified by understanding this phenomena. ಓಕೆ, ಅಂದರೆ ಇದೊಂದು ಅತ್ಯಂತ ಉಪಯುಕ್ತ. ಪ್ರತಿಯೊಬ್ಬ ಉದ್ಯಮಿ ಇದ್ದವನು, ಉದ್ಯಮಿ ಅನ್ನೋಕ್ಕಿಂತಲೂ ಪ್ರತಿಯೊಬ್ಬ ಉತ್ಪಾದಕ, ಅವನು ಉದ್ಯಮಿ ಆಗದೇ ಇದ್ರೂ ಕೂಡ ಪ್ರತಿಯೊಬ್ಬ ಉತ್ಪಾದಕ ಈ ರೀತಿಯಾಗಿರ್ತಕ್ಕಂಥ ವೆಚ್ಚದ ವಿವಿಧ ಪರಿಕರಗಳನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಆತನು ತನ್ನ ಒಂದು ಉದ್ಯಮ, ತನ್ನ ಒಂದು ವ್ಯಾವಹಾರಿಕ ಚಟುವಟಿಕೆಗಳು ಉತ್ತಮವಾಗಿದ್ದಾವೋ ಇಲ್ಲೋ, ಲಾಭ ಬರ್ತಾ ಇದೆಯೋ ಇಲ್ಲೋ, ನಾವು ನಷ್ಟದಲ್ಲಿ ನಡೀತಾ ಇದೆಯೋ ಅನ್ನುವಂಥದ್ದನ್ನು ಅತ್ಯಂತ ಸರಳವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ನಾಟ್ ಓನ್ಲಿ ಇಟ್ ಈಸ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಪಸ್, but also it is a practical application. So friends, I hope that you got clearly understood about this concept, and I hope it is sufficient to discuss now. ಇದು ನಿಮಗೆ ಪೂರ್ತಿಯಾಗಿ ತಿಳಿದಿದೆ. ಇದನ್ನು ಸರಿಯಾಗಿ ಅರಗಿಸಿಕೊಂಡು ಪರೀಕ್ಷೆಯಲ್ಲಿಯೂ ಕೂಡ ಬರಿತೀರಿ, ಮುಂದೆನೂ ಕೂಡ ತಮ್ಮ ಜೀವನದಲ್ಲಿಯೂ ಕೂಡ ಉಪಯೋಗ ಮಾಡ್ಕೋತೀರಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ನನ್ನ ಒಂದು ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವಿನ್ನೂ ಕೂಡ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು
ಚರ್ಚೆಗೆ ವಿದಾಯ ಹೇಳುತ್ತೇನೆ. ನಮಸ್ಕಾರಗಳು.